ಒಂದ್ಸರಿ ವರಿಷ್ಠರು ತಗೊಂಡಿರ್ತಕ್ಕಂಥ ನಿರ್ಧಾರಗಳಿದ್ದಾವೆ. ಅದಕ್ಕೆ ಪೊಲಿಟಿಕಲ್ ಅಜೆಂಡಾಗಳನ್ನ ಇಟ್ಕೊಂಡು ಹೋಗ್ತಕ್ಕಂಥದ್ದು ಸ್ಲೈವ್ ಇರ್ತಾರೆ. ಯಾವಾಗ ಈ ವ್ಯತ್ಯಾಸಗಳು ಕಾಣ್ತವೋ ಅದನ್ನ ಗಮನಕ್ಕೆ ತರ್ತಕ್ಕಂಥ ಕೆಲಸ ನಮ್ದಾಗಿದೆ. ನಾನು ಆ ಕೆಲಸವನ್ನು ಮಾಡ್ತಾ ಇದ್ದೀನಿ, ನಮ್ಮ ಟೀಮೇ ಆ ಕೆಲಸವನ್ನು ಮಾಡಿದೆ. ಐ ಥಿಂಕ್ ವರ್ಕ್ ವಿಚಾರವಾಗಿ ನೋಬಡಿ ಸ್ಪೋಕ್. ನಮ್ಮ ಕರ್ನಾಟಕದಿಂದ ಧ್ವನಿ ಎತ್ತಿದ ಮೇಲೆ ಅದು ಒಂದು ಕಾನೂನು ಆಗಿದೆ. ವಾಲ್ಮೀಕಿ ನಾವು ಎತ್ತಿದ್ವಿ ಪಾದಯಾತ್ರೆ ಮಾಡ್ಬೇಕಂತ ಹೇಳಿ ನಾನಾ ಕಾರಣಕ್ಕೆ ಅದನ್ನು ನಿಲ್ಲಿಸಿದ್ರು. ಸೊ ನಾವು ಕೋರ್ಟ್ಗೆ ಹೋದ್ವಿ. ಕೋರ್ಟ್ಗೆ ವಾಸ್ ದ ಡೈರೆಕ್ಷನ್ಸ್ ಇನ್ ಫೇವರ್ ಆಫ್ ದ ವಾಲ್ಮೀಕಿ ಕಮ್ಯುನಿಟಿ. ಸುಳ್ಕೋರ್ರ ಬಗ್ಗೆನೂ ಅಷ್ಟೇ. ಅಂಡ್ ಇವಾಗ ಏನು ವೋಟರ್ ಲಿಸ್ಟ್ ಇದ್ರ ಬಗ್ಗೆ ಕಾಂಗ್ರೆಸ್ ಮಾತನಾಡ್ತಾ ಇದೆ, ಆಗ್ತಾ ಇದೆ. ಇದೆಲ್ಲದು ಇಲ್ಲಿಗಲ್ ಆಗಿ ಎಲೆಕ್ಷನ್ ಕಮಿಷನ್ ಅವ್ರನ್ನ ಒಂದು ಆಟೋನಮಸ್ ಬಾಡಿನ ಇಟ್ಕೊಂಡು ಮಾಡ್ತಾ ಇದ್ದಾರೆ, ಎಲೆಕ್ಷನ್ಸ್ಗಳನ್ನೇ ಮಾಡ್ತಾ ಇದ್ದಾರೆ, ಮ್ಯಾನಿಪುಲೇಟ್ ಮಾಡ್ತಾರೆ. ಇವೆಲ್ಲವೂ ಕೂಡ ಜನಸಾಮಾನ್ಯರಿಗೆ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಆಗುತ್ತೆ, ಸಿಸ್ಟಮ್ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಇದೆ. ಸೊ ಎವ್ರಿ ವೇ ಇದಕ್ಕಿಂತ ಮುಂಚೆ ಸರ್ಕಾರ ಯಾರ್ದಿತ್ತು, ಅಥವಾ ಸ್ಥಳೀಯವಾಗಿ ಸರ್ಕಾರ ಇರುತ್ತೆ, ಅಥವಾ ನಿಮಗೆ ಎಲೆಕ್ಷನ್ ಲೀಸ್ಟ್ ರೆಡಿ ಮಾಡ್ತಕ್ಕಂಥದ್ದು ಆಲ್ ಪಾರ್ಟಿ BLA 1 ಇರ್ತಾರೆ, BLA 2 ಇರ್ತಾರೆ. ನಾವು ಕೆಲವೊಂದ್ಸದಲ್ಲಿ ನಾವೆಲ್ಲರೂ ಇರ್ತೀವಿ. ಅಲ್ಲಿ ದಿನನಿತ್ಯ ಬದಲಾವಣೆ ಆಗ್ತಾ ಇರ್ತದೆ. ಕೆಲವರು ಹೋಗ್ತಾರೆ, ಕೆಲವರು ಬರ್ತಾರೆ, ಕೆಲವರು ಮನೆ ಬಿಟ್ಟು ಹೋಗ್ತಾರೆ, ಕೆಲವರು ತೀರ್ಕೊಂಡು ಹೋಗ್ತಾರೆ, ಕೆಲವರು 18 ವರ್ಷಕ್ಕೆ ಸೇರಿಸ್ಕೊಂತಾರೆ. ಇವೆಲ್ಲವೂ BLA 2 ಒಂದು ಆಲ್ ಪಾರ್ಟಿ ಇರ್ತಾರೆ. ಆಮೇಲೆ ಅದಕ್ಕಂತ ಹೇಳ್ಬಿಟ್ಟೆ ನಿಮಗೆ ಕರಡು ವೋಟರ್ ಲಿಸ್ಟ್ ಮುಂಚಿತವಾಗಿ ಕೊಡ್ತಾರೆ. ಇವು ಸ್ಕ್ರೂಟ್ನಿ, ಇವು ಚೆಕ್ ಇಟ್ಟತ್ತೆ. ಇವ್ರು ಯಾವ್ಯಾವ್ದು ಇದನ್ನ ಇಟ್ಕೊಂಡ್ಬಿಟ್ಟು ಒಂದು ಎಲೆಕ್ಷನ್ ಟೈಮಿಗೆ ಇದನ್ನೊಂದು ಇಂಟರ್ನ್ಯಾಷನಲ್ ಕರಪ್ಷನ್ ತರ ಅಥವಾ ಇಂಟರ್ನ್ಯಾಷನಲ್ ಒಂದು ಫ್ರಾಡ್ ತರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಿಜೆಪಿ ಸರ್ಕಾರದ ಮೇಲೆ, ಅಥವಾ ಅದು ನೋಟ್ಸ್ ಬಿಜೆಪಿ ಸರ್ಕಾರ ಗವರ್ಮೆಂಟ್ ಆಫ್ ಇಂಡಿಯಾ ಮೇಲೆ, ಆಮೇಲೆ ಎಲೆಕ್ಷನ್ ಇಟ್ಸ್ ಎ ಶೇಮ್ ಆನ್ ಅವರ್ ಇಂಡಿಯಾ ಅನ್ನೋ ತರ ಮಾಡ್ತಾರೆ ಕಾಂಗ್ರೆಸ್ ರಾಹುಲ್ ಗಾಂಧಿ. ಹಾಗಾಗಿ ಐ ಫೀಲ್ ಇಟ್ ಶುಡ್ ಬಿ ಮೋರ್ ಮೆಚೂರ್ಡ್, ಮೋರ್ ಟ್ರಾನ್ಸ್ಪರೆಂಟ್ ಆಲ್ಸೋ. ಅವ್ರಿಗೆ ಬೇಕು ಅಂದ್ರೆ ದೇ ಶುಡ್ ಗಿವ್ ಎನ್ ಅಪ್ಲಿಕೇಶನ್ ಟು ದ ಕೋರ್ಟ್ or to the election commission. Our leader of opposition, he is a shadow of the government. He can take any documents from anywhere. ಇಂಥ ಸಂದರ್ಭದಲ್ಲಿ ಹೋಗ್ಬಿಟ್ಟು ಈ ತರ ಇಡೀ ಭಾರತವನ್ನ ಗೊಂದಲದಲ್ಲಿ ಹಾಕೋದು ಸೂಕ್ತ ಅಲ್ಲ. ಸರಿ, ಉಸ್ತುವಾರಿಗಳನ್ನ